ಮಲಯಾಳಂ ಸಿನಿಮಾಗಳೇ ಡಿಫ್ರೆಂಟ್ ಹೋಗೋರು ನಿಜವಾಗ್ಲೂ. ಏನು ಸಿನಿಮಾಗಳು ಮಾಡ್ತಾರೆ ನಿಜವಾಗ್ಲೂ ಒಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ನಾರ್ಮಲಾಗಿ ತೊಗೊಂಡೋಗ್ತಿರೋ ಸ್ಟೋರಿನ ಎಲ್ಗೋ ತೊಗೊಂಡೋಗ್ತಾರೆ. ಆ ಥರ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಅಂದರೆ ನನಗಿವತ್ತು ತೊಡಾರಂ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೊಡಾರಂ ಆಲ್ರೆಡಿ ಇದು ತುಂಬ ಲೇಟು, ತುಂಬ ಅಂದರೆ ತುಂಬ ಲೇಟ್ ಆಗಿದೆ ರಿವ್ಯೂ ಮಾಡೋದಂತೂ. ಬಟ್ ಸ್ಟಾರ್ಟಿಂಗು ಮುಂಚೆ ಒಂದು 10-20 ನಿಮಿಷ ನೋಡಿದ್ದೆ, ಏನಂತ ನನಗೆ ಐ ಫೀಲ್ ಕೊಟ್ಟಿರಲಿಲ್ಲ. ಹಂಗಾಗಿ ಸಿನಿಮಾ ಏನು ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ. ಬಟ್ ಆಮೇಲಿಂದ ಇವತ್ತು ಏಕೋ ನೋಡಬೇಕು ಅನಿಸಿ ನೋಡಿದೆ ಸಿನಿಮಾನ. ಕೊಡ್ತು ಗುರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ನಂತರ ನೀವು ಯಾರು ಮೋಸ ಹೋಗಿರಲ್ಲ ಅಂದ್ಕೊತೀನಿ. ಸ್ಟಾರ್ಟಿಂಗ್ 10-20 ನಿಮಿಷ ನೋಡ್ಬಿಟ್ಟು ಏನು ಟ್ವಿಸ್ಟ್ಗಳು, ಏನು ಟರ್ನ್ಗಳು, ಹಬ್ಬಬ್ಬಬ್ಬ. ಸಿನಿಮಾದ ಸ್ಟೋರಿಯ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ಒಂದು ಕಾರನ್ನು ಓಡಿಸ್ಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿರೋ ಬೆಂಜು, ಅವನ ಮಗ ಒಂದು ಕಾರ್ನ ಆಕ್ಸಿಡೆಂಟ್ ಮಾಡಿದಾಗ ರಿಪೇರಿ ಮಾಡ್ಸೋಕ್ಕೆ ಅಂತ ಬಿಟ್ಟಿರ್ತಾನೆ. ಅದರಲ್ಲಿ ಒಬ್ಬ ಗಾಂಜಾಯ್ ಸಪ್ಲೈ ಮಾಡ್ತಾ ಅವನೊಂದು ಕಾರ್ ಸಿಗಾಕೊಳ್ಳುತ್ತೆ. ಅಲ್ಲಿ ಸ್ಟೇಷನ್ಸ್ಗೆ ಹೋದರೆ ಅವನ ಕಾರಲ್ಲಿ ಒಂದು ಶವನ ಪೊಲೀಸವರು ಸಾಗಿಸೋದಕ್ಕೆ ಕೇಳ್ತಾರೆ. ಆ ಒಂದು ಶವ ಯಾರ್ದಾಗಿರುತ್ತೆ ಅಂದರೆ ಬೆಂಜುನ ಮಗುಂದೇ ಆಗಿರುತ್ತೆ. ಆಮೇಲಿಂದ ಸ್ಟೋರಿನಲ್ಲಿ ಏನು ಟ್ವಿಸ್ಟ್ಗಳು ಟರ್ನ್ಗಳಾಗ್ತವೆ ಅಂತ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ನಿಜವಾಗ್ಲೂ ಹೇಳ್ತೀನಿ ಗುರು, ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗು. ಅದ್ರಲ್ಲಿ ಬರೋ ಟ್ವಿಸ್ಟ್ಗಳು, ಟರ್ನ್ಗಳು ಮತ್ತು ಬರ್ಕೊಂಡಿರೋ ವೇ ಆಗಿರ್ಬೋದು, ಎಲ್ಲ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಅದರಲ್ಲೂ ಮೋಹನ್ ಲಾಲ್ ಅವರು ಆ ಒಂದು ಕ್ಯಾರೆಕ್ಟರ್ನ ತುಂಬ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ತರುಣ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿದಂಥ ಈ ಒಂದು ಸಿನಿಮಾಗೆ 30-40 ಕೋಟಿ ಬಜೆಟ್ ಹಾಕಿದ್ದಾರೆ. ಬಟ್ ಸಿನಿಮಾ ಗಳಿಸಿದ್ದು 230-240 ಕೋಟಿನ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಬಿಡ್ರಿ, ಇವಾಗ ಒಂದು ಪ್ಯೂರ್ ಗೋಲ್ಡ್ ಎರಾದಲ್ಲಿದೆ. ಅದರಲ್ಲಿ ಯಾವುದೇ ಬಂದರೂ ಕೂಡ ಸೂಪರ್ ಬ್ಲಾಕ್ ಬಸ್ಟರ್ ಆಗ್ತಾ ಇದ್ದಾವೆ. ರೀಸೆಂಟಾಗಿ ಲೋಕ ಬಂತು, ಹಂಗೂ ಹಿಂಗೂ ಹಿಟ್ಟು ಆಗ್ತಲೇ ಇದ್ದಾವೆ ಅಲ್ಲಿ ಮಾತ್ರ ಸಿನಿಮಾಗಳು ಬಂದು. ಅದರಲ್ಲೂ ಮೋಹನ್ ಲಾಲ್ ಅವರು 2 ಸಿನಿಮಾ ಮುಖಾಂತರ ಬಂದು ಎಲ್ಲರಲ್ಲೂ ಕೂಡ ಸೂಪರ್ ಹಿಟ್ ಕೊಟ್ಟರು. ಮೊನ್ನೆ ಹೃದಯಪೂರ್ವಂ ನೋಡಿದೆ, ಅದು ಕೂಡ ಸೂಪರ್ ಒಳ್ಳೆ ಫೀಲ್ ಗುಡ್ ಮೂವಿ. ಇದು ಡಿಫ್ರೆಂಟು, ಇದೊಂಥರ ಕ್ರೈಮ್ ಥ್ರಿಲ್ಲರ್ ಆಕ್ಷನ್ ಮೂವಿ. ಸಸ್ಪೆನ್ಸ್ ಬೇಕಂದರೆ ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಬೇಕಂದರೆ ಥ್ರಿಲ್ಲಿಂಗ್ ಇದೆ, ಆಕ್ಷನ್ಸ್ ಬೇಕು ಅಂದರೆ ಆಕ್ಷನ್ಸ್ ಇದೆ. ಎಲ್ಲನೂ ಕೂಡ ಕರೆಕ್ಟಾಗಿ ಸಾಕಾದಾಗೆ ಬ್ಲೆಂಡ್ ಮಾಡಿದ್ದಾರೆ. ಅದರಲ್ಲೂ ಮೋಹನ್ ಲಾಲ್ ಅವರಂತ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಜೀವಿಸ್ಬಿಟ್ಟಿದ್ದಾರೆ. ಮತ್ತು ಏನು ಗುರು ಇದೆ ವಿಲನಿಸಮು, ಬಬ್ಬಾ. ಈ ಒಂದು ಸಿನಿಮಾದಲ್ಲಿ ವಿಲನ್ಸೇ ಪೊಲೀಸು. ವಿಲನ್ ಕ್ಯಾರೆಕ್ಟರ್ ಮಾಡಿರೋರ ಹೆಸರು ಪ್ರಕಾಶ್ ವರ್ಮಾ ಅಂತ. ಇವರು ಕೂಡ ಒಬ್ಬ ಫಿಲಮ್ ಮೇಕರನ್ನೇ. ಬಟ್ ಈ ಒಂದು ಸಿನಿಮಾದಲ್ಲಿ ಅವರೊಂದು ಕ್ಯಾರೆಕ್ಟರ್ ಇದೆ. ಸ್ಟಾರ್ಟಿಂಗಲ್ಲಿ ನೋಡಿ ನೀವು ಕೂಡ ಮೋಸ ಓದಿರೋ ಬಲೆ ಕ್ಯಾರೆಕ್ಟರ್ ಇದು. ಸೂಪರ್ ವಿಲನಿಸಮು ಪೀಕ್ ಆಗಿದೆ ಗುರು. ರೈಟಿಂಗ್ ಮಾತ್ರ ಅದು ಸೂಪರ್ ಇಷ್ಟ ಆಯಿತು. ಆ BGMC ಆಗಿರ್ಬೋದು ಎಲ್ಲ ಕೂಡ ಸಾಕಾದಾಗಿದ್ದಾವೆ. ಸಿನಿಮಾ ನನಗಿಷ್ಟ ಆಯಿತು. ನೀವೇನಾದರೂ ಇಲ್ಲಿವರೆಗೂ ಸಿನಿಮಾ ನೋಡಿಲ್ಲ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ನಮ್ಮ ಸೌತ್ ಇಂಡಿಯಾದ 5 ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ತಪ್ಪದೆ ನೋಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.